ನಮಸ್ಕಾರ ಸ್ನೇಹಿತರೆ. ಶ್ರೀ ಕೃಷ್ಣ ಸಂದೇಶ. ಭಗವಂತ ಕೃಷ್ಣ ಪರಮಾತ್ಮನ ಈ ನುಡಿಗಳು ಖಂಡಿತ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ನೀವು ಯಶಸ್ಸನ್ನು ಸಾಧಿಸಲು ಬಯಸಿದರೆ ಕೆಲವೊಂದು ತತ್ವಗಳನ್ನು ಅನುಸರಿಸಬೇಕೆಂದು ಉಲ್ಲೇಖಿಸಿದ್ದಾನೆ. ಭಗವದ್ಗೀತೆಯ ಪ್ರಕಾರ ನಾವು ಇವುಗಳನ್ನು ಅನುಸರಿಸುವುದರಿಂದ ಬದುಕಿನಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬಹುದು. ಬದುಕಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲು ಈ ರೀತಿ ಮಾಡಬೇಕು ಅನ್ನುತ್ತದೆ ಭಗವದ್ಗೀತೆ. ಭಗವದ್ಗೀತೆಯು ನಮ್ಮ ಹಿಂದೂ ಧರ್ಮದ ಮಹಾಭಾರತದ ಯುದ್ಧದ ಭೂಮಿಯಲ್ಲಿ ಯುದ್ಧ ಭೂಮಿಯಾದ ಕುರುಕ್ಷೇತ್ರದಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯ ಭಾಗವಾಗಿದೆ. ಈ ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜೀವನದ ವಿವಿಧ ಅಂಶಗಳ ಕುರಿತು ಸಲಹೆಗಳನ್ನು ನೀಡಿದ್ದಾನೆ ಮತ್ತು ಬದುಕಿನಲ್ಲಿ ಸರಿಯಾದ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸಿದ್ದಾನೆ. ಭಗವದ್ಗೀತೆಯು ನಾವು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಕಲಿಸಿಕೊಡುತ್ತದೆ. ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಖಂಡಿತ ಭಗವದ್ಗೀತೆಯ ಮೊರೆ ಹೋಗಬಹುದು. ಹಾಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಮತ್ತು ತ್ಯಾಗದ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳುವುದರ ಜೊತೆಗೆ ಶ್ರೀಕೃಷ್ಣನು ನೀಡಿರುವ ಈ ಬೋಧನೆಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಮೊದಲನೆಯದು ಕರ್ಮಯೋಗ. ಯೋಗದ ಮೂಲಕ ಕ್ರಿಯೆಯ ಗುರುತಿಸುವಿಕೆಯನ್ನು ಕರ್ಮಯೋಗವೆಂದು ಕರೆಯಲಾಗುತ್ತದೆ. ಇದರ ಕುರಿತು ಭಗವದ್ಗೀತೆಯಲ್ಲಿ ಉಲ್ಲೇಖಿಸಲಾಗಿದೆ. ಕರ್ಮಯೋಗ ಎಂದರೆ ನಿಮ್ಮ ಕಾರ್ಯವನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡುತ್ತಾ ಹೋಗಬೇಕು ಅನ್ನುವುದು. ಆದರೆ ಫಲದ ಬಗ್ಗೆ ಎಂದಿಗೂ ಯೋಚಿಸಲು ಹೋಗದಿರಿ ಎನ್ನುತ್ತಾನೆ ಭಗವಂತ. ನಮ್ಮ ಕ್ರಿಯೆಗಳಲ್ಲಿ ನಾವು ನಿಸ್ವಾರ್ಥವಾದ ಮನೋಭಾವವನ್ನು ಕಾಪಾಡಿಕೊಳ್ಳಬೇಕು ಎಂದು ಈ ಕರ್ಮಯೋಗವು ಪಾಠ ಹೇಳಿಕೊಡುತ್ತದೆ. ಇನ್ನು ಎರಡನೆಯದು ಜ್ಞಾನಯೋಗ. ಆತ್ಮ ಮತ್ತು ಬ್ರಹ್ಮಯೋಗವನ್ನು ಜ್ಞಾನಯೋಗ ವಿವರಿಸುತ್ತದೆ. ಆತ್ಮದ ಅನನ್ಯ ಮತ್ತು ಶಾಶ್ವತವಾದ ಸ್ವಭಾವದ ಜ್ಞಾನವನ್ನು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಆತ್ಮವೇ ಪರಮಾತ್ಮನಾಗಿದ್ದು ಈ ಆತ್ಮ ಹೇಳಿದಂತೆ ನೀವು ನಿಮ್ಮ ಕೆಲಸಗಳನ್ನು ಮಾಡಬೇಕು ಎಂದು ಈ ಜ್ಞಾನಯೋಗವು ನಮಗೆ ತಿಳಿಸಿಕೊಡುತ್ತದೆ. ಇನ್ನು ಭಕ್ತಿಯೋಗ. ದೇವರ ಮೇಲಿನ ಭಕ್ತಿಯನ್ನು ಭಕ್ತಿಯೋಗವು ವಿವರಿಸುತ್ತದೆ. ಭಗವಂತನಲ್ಲಿ ಸಂಪೂರ್ಣ ನಂಬಿಕೆ ಮತ್ತು ಸಮರ್ಪಣೆಯೊಂದಿಗೆ ಭಕ್ತಿ ಹೊಂದುವ ಮಹತ್ವವನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಗೀತೆಯ ಪ್ರಕಾರ ನಾವು ಯಾವುದೇ ಕಾರ್ಯವನ್ನು ಮಾಡಿದರೂ ಅದನ್ನು ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಬೇಕು. ಆಗ ಮಾತ್ರ ನಾವು ಅದರ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಎನ್ನುವುದು ಭಕ್ತಿಯೋಗದ ಒಂದು ಸಂದೇಶವಾಗಿದೆ. ಇನ್ನು ಕರ್ಮ ಸನ್ಯಾಸ ಯೋಗ. ಕರ್ಮ ಸನ್ಯಾಸ ಯೋಗವು ನಮ್ಮ ಕರ್ಮ ಮತ್ತು ಸನ್ಯಾಸದೊಂದಿಗೆ ಸಂಬಂಧವನ್ನು ಹೊಂದಿದೆ. ಕರ್ಮದಿಂದ ಸನ್ಯಾಸವನ್ನು ಸರಿಯಾಗಿ ಮಾಡಬಹುದು ಮತ್ತು ಅದು ಉನ್ನತ ಗುರಿಯ ದಿಕ್ಕಿನಲ್ಲಿ ಜೀವನವನ್ನು ಪರಿವರ್ತಿಸುತ್ತದೆ ಎಂದು ಭಗವದ್ಗೀತೆ ಹೇಳುತ್ತದೆ. ಇನ್ನು ಮನಸ್ಸಿನ ನಿಯಂತ್ರಣ. ಭಗವದ್ಗೀತೆಯಲ್ಲಿ ಇಷ್ಟದೇವರ ಮಹತ್ವವನ್ನು ವಿವರಿಸಲಾಗಿದ್ದು ಭಕ್ತಿ ಮಾರ್ಗದಲ್ಲಿ ನಡೆಯಲು ಇದು ಸಹಕಾರಿಯಾಗಿದೆ. ಗೀತೆಯು ನಮ್ಮನ್ನು ಹಿಂಸೆಯಿಂದ ದೂರವಿರುವಂತೆ ಪ್ರೇರೇಪಿಸುತ್ತದೆ. ಪ್ರತಿ ಜೀವಿಗಳೊಂದಿಗೂ ದಯೆಯಿಂದ ವರ್ತಿಸಲು ಮಾರ್ಗದರ್ಶನ ನೀಡುತ್ತದೆ. ಗೀತಾ ಮನಸ್ಸು ನಿಯಂತ್ರಿಸುವ ಅಗತ್ಯವನ್ನು ಮತ್ತು ಅದರ ನೈತಿಕತೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ನಮಗೆ ಭಗವದ್ಗೀತೆ ವಿವರಿಸಿಕೊಡುತ್ತದೆ. ಒಟ್ಟಾರೆ ನಾವು ಭಗವದ್ಗೀತೆಯಲ್ಲಿ ಕಲಿಯಬೇಕಾಗಿರುವುದು ಸಾಕಷ್ಟು ಇದೆ. ಆದರೆ
ನಾವು ಯಾವುದನ್ನು ಕೂಲಂಕುಷವಾಗಿ ಪರಿಗಣಿಸದ ಕಾರಣ ನಮಗೆ ಈ ಒಂದು ಭಗವದ್ಗೀತೆಯ ಸತ್ಯ ಏನೆಂದು ತಿಳಿಯುವುದಿಲ್ಲ. ಆದರೆ ನಾವು ಭಗವದ್ಗೀತೆಯೇ ನಮಗೆ ಒಂದು ಅದ್ಭುತವಾದ ಶಕ್ತಿ ನೀಡುವ ಒಂದು ಭಗವಂತನ ಪಾಠವಾಗಿದೆ. ಅದನ್ನು ಮೊದಲು ತಿಳಿಯಬೇಕು. ಇಲ್ಲವಾದರೆ ನಮಗೆ ಜೀವನದ ಮೌಲ್ಯಗಳು ತಿಳಿಯುವುದೇ ಇಲ್ಲ. ಜೀವನದ ಮೌಲ್ಯಗಳು ಅಡಗಿರುವುದು ಕೇವಲ ಭಗವಂತ ಹೇಳಿಕೊಟ್ಟಿರುವಂತಹ ಅದೆಷ್ಟೋ ನೀತಿ ಪಾಠಗಳಲ್ಲಿ. ಹಾಗಾಗಿ ಅಂತಹ ಪಾಠಗಳನ್ನು ನಾವು ಕಲಿಯಬೇಕು. ಕಲಿತು ಅದರಂತೆಯೇ ಬದುಕಬೇಕು. ಇನ್ನು ಮಾತಿಗೆ ಮಾತು ಬೆಳೆಸುತ್ತಾ ನೋವು ಮಾಡಿಕೊಂಡು ದೂರವಾಗಿ ಮೌನಿ ಆಗುವ ಬದಲು ಮಾತನ್ನೇ ಆಡದೆ ಮೌನವಾಗಿ ಸುಮ್ಮನಿರುವುದೇ ಬಹಳ ಒಳ್ಳೆಯದು. ವ್ಯಕ್ತಿಗಳಿಂದಾಗಲಿ ಮತ್ತು ಪರಿಸ್ಥಿತಿಗಳಿಂದ ಆಗಲಿ ನಿರುತ್ಸಾಹಪಟ್ಟುಕೊಳ್ಳಬೇಡಿ. ಏಕೆಂದರೆ ನಾವು ಅವುಗಳಿಗೆ ಸ್ಪಂದಿಸದೇ ಇದ್ದಲ್ಲಿ ಅವು ಬಲಹೀನವಾಗಿಯೇ ಇರುತ್ತವೆ. ಎಲ್ಲವನ್ನು ದೇವರು ಕೊಡುವ ಪ್ರಸಾದವೆಂದು ಸ್ವೀಕರಿಸುವ ಅಭ್ಯಾಸ ಮಾಡಿಕೊಂಡಿರುವ ಕರ್ಮಯೋಗಿಗೆ ದುಃಖ ಎನ್ನುವುದೇ ಇರುವುದಿಲ್ಲ. ಉತ್ಸಾಹ ಅವರ ಜೊತೆಯಲ್ಲೇ ಇರುತ್ತದೆ. ಕೇವಲ ಕವಿತೆಯನ್ನು ಬಲ್ಲವರು ನಾವು ತಿಳಿದಂತೆ ಇರುವುದಿಲ್ಲ. ನಾವು ಭಗವದ್ಗೀತೆಯ ಗೀತೆಗಳನ್ನು ಕೇಳಬೇಕು. ಅದರಲ್ಲಿರುವ ಪಾಠಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು. ಆಗ ಯಾವುದೇ ಅವಮಾನಗಳಿರಲಿ ಅವೆಲ್ಲವೂ ನಮಗೆ ಸನ್ಮಾನಗಳಾಗಿಯೇ ಕಾಣುತ್ತವೆ. ದೇವರಿಂದ ಪಡೆಯುವಾಗ ಮನುಷ್ಯ ಕೋಟಿಯನ್ನೇ ಬಯಸುತ್ತಾನೆ. ಅದೇ ದೇವರಿಗೆ ತಿರುಗಿ ನೀಡುವಾಗ ಅದೇ ಮನುಷ್ಯ ನಾಣ್ಯಗಳನ್ನು ಹುಡುಕುತ್ತಾನೆ. ಇದೇ ವಿಪರ್ಯಾಸ. ಅಸ್ತ್ರ ಪ್ರಯೋಗದಿಂದ ಆಗದೇ ಇರುವ ಕೆಲಸ ಮಾತಿನಿಂದ ಸಾಧ್ಯ. ಬಲ ಪ್ರಯೋಗದಿಂದ ಸಾಧ್ಯವಾಗದೇ ಇರುವುದು ಮುಗುಳುನಗೆಯಿಂದ ಸಾಧ್ಯ. ಕ್ಲಿಷ್ಟಕರವಾದ ಸಮಸ್ಯೆಗೆ ಪರಿಹಾರ ಸಮಾಧಾನದಿಂದ ಸಾಧ್ಯ. ಆಗಿದ್ದನ್ನು ವಿಷಾದವಿಲ್ಲದೆ ಒಪ್ಪಿಕೊಳ್ಳಬೇಕು. ಹಾಗೆ ಆಗಬೇಕಾಗಿರುವುದನ್ನು ವಿಶ್ವಾಸದಿಂದ ಮಾಡಬೇಕು. ಮುಂದೆ ಆಗುವುದನ್ನು ನಿರ್ಭಯವಾಗಿ ಎದುರಿಸಬೇಕು. ಜೀವನದಲ್ಲಿ ಏರಿಳಿತಗಳು ಇರಲೇಬೇಕು. ಸಮುದ್ರದಲ್ಲಿ ಅಲೆಗಳು ಎದ್ದಾಗ ಮಾತ್ರವೇ ನಾವಿಕ ನಿಪುಣನಾಗಲು ಸಾಧ್ಯ. ನಿಮಗೆ ಸಹಾಯ ಮಾಡಿದವರನ್ನು ಮರೆಯಬೇಡಿ. ನಿಮ್ಮನ್ನು ನಂಬಿದವರನ್ನು ಎಂದಿಗೂ ಕೈಬಿಡಬೇಡಿ. ತನ್ನನ್ನು ತಾನು ಅರಿಯುವುದೇ ಶ್ರೇಷ್ಠವಾದ ಜ್ಞಾನ ಸಂಪಾದನೆ. ತನ್ನನ್ನೇ ತಾನು ತಿಳಿಯದೇ ಇದ್ದರೆ ಜಗವರಿತು ಫಲವೇನು? ನಿಂದಿಸುವವರಿಗೆಲ್ಲ ಉತ್ತರಿಸುತ್ತಾ ಕುಳಿತರೆ ನೀವು ಅದೇ ಕೆಲಸ ಮಾಡುತ್ತಲೇ ಇರಬೇಕಾಗುತ್ತದೆ. ನಿಂದಕರನ್ನು ಹಿಂದೆ ಬಿಡಿ, ನೀವು ಮುಂದೆ ನಡೆಯಿರಿ. ಭೂಮಿಯಲ್ಲಿ ಸರ್ವಶ್ರೇಷ್ಠವಾದ ವಸ್ತುಗಳು ಕೇವಲ 3 ಇವೆ: ಜಲ, ಆಹಾರ ಮತ್ತು ಒಳ್ಳೆಯ ಮಾತು. ಆದರೆ ಮೂರ್ಖರು ಕಲ್ಲಿನ ಚೂರುಗಳನ್ನು ರತ್ನ ಅಥವಾ ಶ್ರೇಷ್ಠ ವಸ್ತು ಎಂದು ಕರೆಯುವುದು ವಿಷಾದಕರ. ನಾಳೆ ಎಂಬ ಅವಕಾಶ ನಮಗೆ ಇದ್ದೇ ಇರುತ್ತದೆ. ಆದರೆ ನಿನ್ನೆ ಎನ್ನುವ ಕತ್ತಲೆಯಲ್ಲೇ ನಾವು ಕಳೆದು ಹೋಗಬಾರದು ಅಷ್ಟೆ. ನಾನು ನನ್ನದು ಎಂಬ ಅಭಿಮಾನದಿಂದ ಉಂಟಾದ ಕಾಮ, ದುರಾಸೆ ಮೊದಲಾದ ಕೊಳೆಗಳಿಂದ ಮನಸ್ಸು ಯಾವಾಗ ಬಿಡಲ್ಪಡುತ್ತದೋ, ಶುದ್ಧವಾಗುತ್ತದೋ ಆಗ ಸುಖವಾಗಲಿ ದುಃಖವಾಗಲಿ ಸಮವೇ ಅನಿಸುತ್ತದೆ. ದುಃಖ ಬಂದಾಗ ತನಗಿಂತ ಹೆಚ್ಚು ದುಃಖಕ್ಕೆ ಒಳಗಾದವರನ್ನು ಕಾಣಬೇಕು. ಸುಖದಲ್ಲಿ ಇನ್ನೂ ಹೆಚ್ಚು ಸುಖಿಗಳನ್ನು ನೋಡಬೇಕು. ದುಃಖ ಮತ್ತು ಸಂತೋಷಗಳಿಗೆ ತನ್ನನ್ನು ಶತ್ರುಗಳಿಗೆ ಹೇಗೋ ಹಾಗೆ ಒಪ್ಪಿಸಬಾರದು. ಅವು ನಿಮ್ಮನ್ನು ಎಲ್ಲಿಗೂ ಕರೆದೊಯ್ಯುವುದಿಲ್ಲ. ಆದರೆ ಅವು ನಿಮ್ಮ ಬದುಕಿನ ದಿಕ್ಕನ್ನು ನಿರ್ದೇಶಿಸಬಲ್ಲವು. ಅವೇ ನಿಮ್ಮ ಸೋಲುಗಳು. ಆದರೆ ಎಂದಿಗೂ ಪಯಣವನ್ನು ಮಾಡಬೇಕಾಗಿರುವುದು ನೀವೇ ಆಗಿದ್ದೀರಾ. ಕಷ್ಟ ಬಂದಿದೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ. ಇವತ್ತಿನ ದಿನ ಕಷ್ಟಕರವಾಗಿರಬಹುದು, ಆದರೆ ನಾಳೆ ಅದಕ್ಕಿಂತ ಕೆಟ್ಟದೂ ಇರಬಹುದು. ಆದರೆ ಮುಂದೊಂದು ದಿನ
ಎಲ್ಲವೂ ಸಂತೋಷವಾಗಿರುತ್ತದೆ. ಗುರಿಯ ಕಡೆಗೆ ಹೆಜ್ಜೆ ಇಡುವಾಗ ಕಲ್ಲು ಮುಳ್ಳುಗಳು ಇರುವುದು ಸಹಜ. ನಗುನಗುತ್ತಾ ಅದನ್ನು ಮೆಟ್ಟಿಕೊಂಡೇ ಹೋಗು. ಯಶಸ್ಸು ಗಳಿಸಿದರೆ ನಂತರ ಹೂವಿನ ಮಾಲೆಗಳು ನಿಮ್ಮ ಕೊರಳನ್ನು ಅಲಂಕರಿಸುತ್ತವೆ. ಜೀವನದಲ್ಲಿ ನಿಮ್ಮ ಸಾಧನೆಗೆ ನಿಮ್ಮ ದೌರ್ಬಲ್ಯವನ್ನು ಮೆರೆಸುವ ಶಕ್ತಿ ಇದೆ. ಈ ಜಗತ್ತು ಸಾಧನೆಗೆ ತಲೆಬಾಗುತ್ತದೆ. ನಿಮ್ಮದು ಯಾವುದೇ ಕ್ಷೇತ್ರವಿರಬಹುದು. ಸಾಧನೆ ಮಾಡದೆ ವಿರಮಿಸಬೇಡಿ. ನಿಮ್ಮ ನಂತರವೂ ಸಾಧನೆಯೊಂದೇ ಮಾತನಾಡುವಂಥದ್ದು. ಎಲ್ಲವನ್ನೂ ಕಳೆದುಕೊಳ್ಳುತ್ತಿದ್ದೇನೆ ಎಂದು ನಿಮಗೆ ಅನಿಸಿದಾಗ ಒಂದು ಕ್ಷಣ ಮರವನ್ನು ನೆನಪಿಸಿಕೊಳ್ಳಿ. ಅದು ಪ್ರತಿ ವರ್ಷವೂ ತನ್ನ ಎಲೆಗಳೆಲ್ಲವನ್ನೂ ಕಳೆದುಕೊಂಡು ಬೋಳಾದರೂ ಮತ್ತೊಮ್ಮೆ ಮರದ ತುಂಬೆಲ್ಲ ಎಲೆಗಳನ್ನು ಧರಿಸಿಕೊಳ್ಳುವ ಸಮಯಕ್ಕಾಗಿಯೇ ಕಾಯುತ್ತದೆ. ಹಾಗೆಯೇ ನಾವು ಏನನ್ನೇ ಕಳೆದುಕೊಳ್ಳಲಿ ಅಥವಾ ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಲಿ, ಏನನ್ನು ಕಳೆದುಕೊಂಡೆವು ಎಂದು ಕೊರಗಬಾರದು. ಒಳ್ಳೆಯ ಸಮಯ ನಮಗಾಗಿ ಖಂಡಿತ ಇರುತ್ತದೆ. ಅದಕ್ಕಾಗಿ ಕಾಯಬೇಕು. ಯಾವುದಕ್ಕೂ ಅಂಜಬೇಡಿ. ಅದ್ಭುತವಾದ ಕಾರ್ಯವನ್ನು ಮಾಡುವುದಕ್ಕೆ ನೀವು ಶಕ್ತಿವಂತರಾಗಿ. ಭೀತಿಯೇ ಪ್ರಪಂಚದ ಎಲ್ಲ ದುಃಖಗಳಿಗೂ ಮಹಾ ಕಾರಣ. ನಮ್ಮ ದುರವಸ್ಥೆಗಳಿಗೆಲ್ಲ ಭೀತಿಯೇ ಕಾರಣ. ನಿರ್ಭೀತಿ ಕ್ಷಣ ಮಾತ್ರದಲ್ಲಿ ಸ್ವರ್ಗವನ್ನೇ ಕೊಡಬಲ್ಲದು. ಎದ್ದು ನಿಂತು ಜಾಗೃತರಾಗಿ ಗುರಿ ತಲುಪುವವರೆಗೂ ಎಂದಿಗೂ ನಿಲ್ಲಬೇಡಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.